ಕುಶಾಲನಗರ ಸೈನಿಕ ಶಾಲೆ ಕೊಡಗು ತನ್ನ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧಿಸಿದ ಹೆಮ್ಮೆಯ ಸಾಧನೆಗೆ ಗೌರವ ಸಲ್ಲಿಸಲು ವಿಜಯೋತ್ಸವ ಮೆರವಣಿಗೆಯನ್ನು ಆಯೋಜಿಸಿತು. ಸೈನಿಕ ಶಾಲೆಗಳ ಅಂತರ ವಲಯ ಇಂಟರ್ ಝೋನ್ ಫುಟ್ಬಾಲ್ ಟೂರ್ನಮೆಂಟ್ 2025 ಪ್ರೀ ಸಬ್ರೋಟೋ ಕಪ್ ನಲ್ಲಿ ಕೊಡಗು ಸೈನಿಕ್ ಶಾಲೆಯ ಜೂನಿಯರ್ ಫುಟ್ಬಾಲ್ ತಂಡವು ರನ್ನರ್ ಅಪ್ ದ್ವಿತೀಯ ಸ್ಥಾನ ಪಡೆದ ಸಾಧನೆಗೆ ಈ ಮೆರವಣಿಗೆ ಕೈಗೊಳ್ಳಲಾಯಿತು. ಈ ಸ್ಪರ್ಧೆ 2025 ಜೂನ್ 9 ರಿಂದ 15 ರವರೆಗೆ ಒರಿಸ್ಸಾ ರಾಜ್ಯದ ಭುವನೇಶ್ವರದ ಸೈನಿಕ್ ಶಾಲೆಯಲ್ಲಿ ನಡೆದಿತ್ತು. ಅಂತಿಮ ಹಂತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದ ಜೂನಿಯರ್ ತಂಡವು ವಿಜಯ ಪತಾಕೆಯೊಂದಿಗೆ ವಿಜಯೋತ್ಸವ ಮೆರವಣಿಗೆಯಲ್ಲಿ ಭಾಗವಹಿಸಿತು. ಕ್ರೀಡಾಕೂಟದಲ್ಲಿ ಶಾಲೆಯ ಜೂನಿಯರ್ ಫುಟ್ಬಾಲ್ ತಂಡದ ನಾಯಕನಾದ ಕೆಡೆಟ್ ಯಶ್ ಪ್ರತಾಪ್ ನೇತೃತ್ವದಲ್ಲಿ ಕ್ರೀಡಾಕೂಟದ ಕೊನೆಯವರೆಗೂ ಉತ್ತಮ ಪ್ರದರ್ಶನ ನೀಡಿದರೆ, ತಂಡದ ಗೋಲ್ ಕೀಪರ್ ಕೆಡೆಟ್ ಆರ್ಯನ್ ಅತ್ಯುತ್ತಮ ಗೋಲ್ ಕೀಪರ್ ಪ್ರಶಸ್ತಿಗೆ ಭಾಜನರಾದರು. ಇದು ಶಾಲೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರಮಟ್ಟದ ವೇದಿಕೆಯ ಮೇಲೆ ನಡೆದ ಚಿರಸ್ಮರಣೀಯ ಸಾಧನೆಯಾಗಿದೆ. ವಿಜಯೋತ್ಸವ ಮೆರವಣಿಗೆಯು ಹಳೆಕೂಡಿಗೆಯ ಏಂಜಲ ಶಾಲೆಯ ಮುಖ್ಯ ರಸ್ತೆಯಿಂದ ಆರಂಭವಾಗಿ ಶಾಲೆಯ ಮುಖ್ಯ ದ್ವಾರದವರೆಗೆ ಜರುಗಿತು. ಈ ಸಂದರ್ಭದಲ್ಲಿ ಶಾಲೆಯ ಸುಮಾರು 600 ವಿದ್ಯಾರ್ಥಿಗಳು, ಬೋಧಕೇತರ ಸಿಬ್ಬಂದಿ ವರ್ಗ, ಎನ್ಸಿಸಿ ಸಿಬ್ಬಂದಿ, ದೈಹಿಕ ಶಿಕ್ಷಕರು ಹಾಗೂ ಕೂಡಿಗೆ ಗ್ರಾಮಸ್ಥರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಪ್ರಸ್ತುತ ವಿಜಯೋತ್ಸವ ಮೆರವಣಿಗೆಯಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಕರ್ನಲ್ ಅಮರ್ಜೀತ್ ಸಿಂಗ್, ಆಡಳಿತಾಧಿಕಾರಿಗಳಾದ ವಿಂಗ್ ಕಮಾಂಡರ್ ಪಿ ಪ್ರಕಾಶ್ ರಾವ್, ಉಪ ಪ್ರಾಂಶುಪಾಲರಾದ ಸ್ಕ್ವಾಡ್ರನ್ ಲೀಡರ್ ಮೊಹಮ್ಮದ್ ಶಾಜಿ, ಶಾಲೆಯ ಪ್ರಥಮ ಮಹಿಳೆ ಶ್ರೀಮತಿ ದಿವ್ಯಾ ಸಿಂಗ್ ಹಾಗೂ ಸ್ಥಳೀಯ ಮಾಧ್ಯಮ ಪ್ರತಿನಿಧಿಗಳು ಹಾಜರಿದ್ದರು. ಕೊಡವ ನಾಡಿನ ಸಂಸ್ಕೃತಿಯ ಪ್ರತೀಕವಾಗಿ ಶಾಲೆಯ ಬಾಲಕಿಯರು ಕೊಡವ ಮಹಿಳೆಯರ ಉಡುಪಿನಲ್ಲಿ ಫುಟ್ಬಾಲ್ ಆಟಗಾರರನ್ನು ಪುಷ್ಪಗುಚ್ಛದೊಂದಿಗೆ ಸ್ವಾಗತಿಸಿದರು. ಹಾಗೆಯೇ ಶಾಲೆಯ ಡೊಳ್ಳು ಕುಣಿತ ತಂಡ ಹಾಗೂ ತಮಟೆ ತಂಡಗಳು ಸಹ ತಮ್ಮ ಹಸ್ತಕೌಶಲ್ಯದ ಪ್ರತಿಭೆಯ ಮೂಲಕ ಮೆರವಣಿಗೆಗೆ ಮೆರುಗನ್ನು ತಂದರು. ನಂತರ ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಭಾ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಕರ್ನಲ್ ಅಮರ್ಜೀತ್ ಸಿಂಗ್ ರವರು ವಿಜೇತರಾದ ಎಲ್ಲ ಆಟಗಾರರಿಗೂ ಪ್ರಶಸ್ತಿ ಪತ್ರ ಮತ್ತು ಉಡುಗೊರೆ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಉಪಪ್ರಾಂಶುಪಾಲರಾದ ಸ್ಕ್ವಾಡ್ರನ್ ಲೀಡರ ಮೊಹಮ್ಮದ್ ಶಾಜಿಯವರು, ಶಾಲಾ ಫುಟ್ಬಾಲ್ ತಂಡವು ದಕ್ಷಿಣ ವಲಯ ಕ್ರೀಡಾಕೂಟದಲ್ಲಿ ವಿಜೇತರಾಗಿ ರಾಷ್ಟ್ರೀಯ ಮಟ್ಟದ ಫೈನಲ್ ಪಂದ್ಯದವರೆಗೂ ತಂಡವು ತೋರಿದ ಹೋರಾಟವನ್ನು ಕುರಿತು ಶ್ಲಾಘಿಸಿದರು. ಪ್ರಾಂಶುಪಾಲರು ಸಹ ತಂಡವು ತೋರಿದ ಧೈರ್ಯ, ಕೌಶಲ, ಸಾಂಘಿಕ ಪ್ರದರ್ಶನವನ್ನು ಪ್ರಶಂಸಿಸುವುದರೊಂದಿಗೆ ತಂಡದ ತರಬೇತುದಾರ ಶೇಖ್ ಅಜ್ಜದ್, ಎಐಎಫ್ಎಫ್ ಕೋಚ್ ಹಾಗೂ ಶಾಲೆಯ ಕ್ರೀಡೆಗಳ ಮೇಲ್ವಿಚಾರಕರಾದ ಶ್ರೀ ವೆಂಕಟರಮಣರವರು ತೋರಿದ ಅವಿರತ ಪ್ರಯತ್ನ ಮತ್ತು ಅರ್ಪಣಾ ಮನೋಭಾವವನ್ನು ಈ ಸಂದರ್ಭದಲ್ಲಿ ಸ್ಮರಿಸಿದರು. ತಂಡಕ್ಕೆ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸಿದ ಶಾಲಾ ಶಿಕ್ಷಕಿ ವೀರ್ ಶ್ರೀಲೇಖಾ, ಕಾವ್ಯ ಲೋಕೇಶ್, ದೈಹಿಕ ಶಿಕ್ಷಕ ಸಿಎಚ್ಎಂ ವಿಕ್ರಮಜಿತ್ ಸಿಂಗ್ ರನ್ನು ಪ್ರಶಂಸಿಸಿದರು. Of the southern zone, that was Saini School Amravati Nagar, Saini School Kalakeri, Saini School Kadakottam and Saini School Kodagu. In that tournament people came to us, and because of that then we took in the All India National Football Tournament, which was held in Saini School Bhubaneswar, in which the teams from all over India participated, and in this our school football team has secured the second position. Now this is very prestigious for the school, and this is the first time that the school has won this level of the competition. We are very proud of our boys, and this shows the hard work and the training and the dedication which the boys have, and the future which is waiting for them. Thank you.